ಇವತ್ತು ನಾನು ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್. ಇದು ಸ್ಯಾಟರ್ಡೇ ಮಿನಿ ವ್ಲಾಗ್ ಆಗಿರುತ್ತೆ. ಆ್ಯಕ್ಚುಲಿ ಇದು ನನ್ನ ಫಸ್ಟ್ ವ್ಲಾಗ್ ಕೂಡ. ಸೊ ಇವತ್ತೆಲ್ಲ ದಿನ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಪ್ಲೀಸ್ ನೋಡಿ ವಾಚ್ ಮಾಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಎಲ್ಲರೂ ಬೇಗನೆ ಎದ್ವಿ. ಸೊ ನಮ್ಮಮ್ಮ ನನ್ನ ಮಗನ್ನ ಎಬ್ಬರಿಸ್ತಾ ಇದ್ದಾರೆ. ಅವನು ಎದ್ದೊಳ್ತಾ ಇಲ್ಲ, ದೊಡ್ಡ ಮಗ ಇವನು ದೀಕ್ಷಿತ್ ಅಂತ ಹೇಳಿಬಿಟ್ಟು ಅವನನ್ನು ಎಬ್ಬರಿಸ್ತಾ ಇದ್ದಾರೆ. ಸೊ ಬಟ್ಟೆಗಳೆಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಟು ಹಾಗೆ ಫ್ರೆಶ್ ಅಪ್ ಆಗಿ ನಾವೆಲ್ಲರೂ ಟೀ ಕುಡಿಬೇಕಿತ್ತು. ಸೊ ಟೀಗೆ ಇಟ್ಟಿದ್ದೀನಿ, ಆಗ್ತಾನೆ ಟೀಗೆ ಇಟ್ಟಿದ್ದೀನಿ. ಇಟ್ಬಿಟ್ಟು ಬಂದು ಮತ್ತೆ ಎದ್ದ ಅಂತ ಹೇಳಿ ನಾನು ವಾಪಸ್ ಅಮ್ಮನ್ನ ಕೇಳೋಕ್ಕೆ ಅಂತ ಒಳಗೆ ಬಂದೆ. ಸೊ ಅವನಿನ್ನೂ ಎದ್ದಿರಲಿಲ್ಲ. ಹಾಗೆ ಏನೋ ಮಾತಾಡಿಕೊಂಡು ಬಟ್ಟೆಗಳೆಲ್ಲ ತೆಗೆದಿಡ್ತಾಯಿದ್ರು. ಸೊ ಆಮೇಲೆ ಹಂಗೆ ಟೀ ಮಾಡಿಕೊಂಡು ಯಾರ್ಯಾರೋ ಬಂದಿದ್ದರು. ಸೊ ಕುಡ್ಕೊಂಡು ಎಲ್ಲರೂ ಮಾತಾಡ್ಕೊಂಡು ಕೂತಿದ್ವಿ. ನೀರು ಬೇರೆ ಇರಲಿಲ್ಲ. ನಮ್ಮ ಯಜಮಾನರು ಆಗ್ತಾನೆ ಎದ್ದು ಕೂತಿದ್ರು. ಸೊ ಅಮ್ಮನ ಹತ್ರ ಸ್ವಲ್ಪ ತಲೆಗೆ ಎಣ್ಣೆ ಹಾಕಿಸ್ಕೊಂಡು ಸ್ನಾನ ಮಾಡೋಕ್ಕೆ ಅಂತೇಳಿ ಬೇರೆ ಬಾಕಿ ಕೆಲಸ ಎಲ್ಲ ಮುಗಿಸ್ಕೊಂಡು ಫೈನಲಿ ರೆಡಿಯಾಗಿ ನಾವು ಹೊರಡ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಇವತ್ತು. ಏನಂದರೆ ಇವತ್ತು ವರ್ಷದಲ್ಲಿ ವಾರ್ಷಿಕೋತ್ಸವ ಅಂತ ಮಾಡ್ತಾರೆ. ಸೊ ಇದು ತುಂಬ ಹಳೆ ದೇವಸ್ಥಾನ. ನಾವು ಸುಮಾರು ಒಂದು 10 ವರ್ಷದಿಂದ ಹೋಗ್ತೀವಿ ಯಾವಾಗ್ಲೂ ಫ್ಯಾಮಿಲಿ ಎಲ್ಲ. ಸೊ ಲಾಸ್ಟ್ ಇಯರ್ ಎಲ್ಲ ಹೋಗೋಕ್ಕಾಗಿರಲಿಲ್ಲ. ಸೊ ಈ ವರ್ಷ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಫೈನಲಿ ಊಟಕ್ಕೆ ಬಂದಿದ್ವಿ. ಎಷ್ಟು ಜನ ಇದ್ದಾರೆ. ಸೊ ಒಳಗಡೆ ನಾನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಊಟದ ಸ್ಪೆಷಲ್ ಏನಂತ ಅಂದರೆ ಹಳ್ಳಿಗಳ ಕಡೆ ಗೊತ್ತಿರುತ್ತೆ, ಬೂಂದಿ ಪಾಯಸ ಮತ್ತು ಕಾಳು ಸಾಂಬಾರು ಮುದ್ದೆ ಅಂತರ ಇದು ವಾರ್ಷಿಕೋತ್ಸವದಲ್ಲೆಲ್ಲ ಇರುತ್ತೆ. ಸೊ ಅದು ನನ್ನ ಫೇವ್ರೇಟ್. ಆ್ಯಕ್ಚುಲಿ ತುಂಬ ದಿವಸನೇ ಆಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ಸಿಕ್ಕಿದವ್ರನ್ನೆಲ್ಲ ಮಾತಾಡಿಸ್ಕೊಂಡು ಫೈನಲಿ ವಾಪಸ್ ಮನೆಗೆ ಬರ್ತಾಯಿದ್ದೀನಿ. ಬಂದು ಸ್ವಲ್ಪ ಹಾಗೆ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ರೆಸ್ಟ್ ಮಾಡ್ಕೊಂಡ್ವಿ. ಮತ್ತು ನಾವು ಸಂಜೆ ಸಾಯಂಕಾಲ ನಾಟಕ ಇತ್ತು ಅಲ್ಲೇ. ಮತ್ತು ನಾವು ಬಂದು ಎಲ್ಲ ಮುಗಿಸ್ಕೊಂಡು ಆನ್ ದ ವೇ ಹೋಗ್ತಾ ಸ್ವಲ್ಪ ಏನೋ ತಿಂಡಿ ತೊಗೊಂಡು ತಿಂದ್ಕೊಂಡು ಸ್ನ್ಯಾಕ್ಸ್ನ ಹೋಗ್ತಾಯಿದ್ದೀವಿ. ನಾನು, ಅಮ್ಮ, ನಮ್ಮ ಯಜಮಾನ್ರು ಮತ್ತು ನಮ್ಮ ಮಾಮ, ಪರಿಚಯದವರು, ನನ್ನ ಮಗ ಎಲ್ಲರೂ ಹೋಗ್ತಾಯಿದ್ವಿ. ಬೆಳಗ್ಗೆ ನಾನು ವ್ಲಾಗಲ್ಲಿ ದೇವಸ್ಥಾನದೆಲ್ಲ ತೋರ್ಸೋಕ್ಕಾಗಿರಲಿಲ್ಲ. ಸೊ ಹೋಗ್ತಾ ಆನ್ ದ ವೇ ಹಾಗೆ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಸೊ ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ. ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಇದು ಬಂದು ಊರು ತಾಂಡ್ಯ ಅಂತ ಹೇಳಿಬಿಟ್ಟು, ತಾಂಡ್ಯದಲ್ಲಿ ಅಲ್ಲಿ ಮೊದಲು ಕಾಲ್ದಾರಿಲಿ ಹೋಗ್ತಿದ್ವಿ ದೇವಸ್ಥಾನಕ್ಕೆ. ಬಟ್ ಇವಾಗ ರೀಸೆಂಟಾಗಿ ಒಂದು 2 ಇಯರ್ಸಿಂದ ಸೇತುವೆ ಎಲ್ಲ ಮಾಡಿದ್ದಾರೆ. ಸೊ ಫೈನಲಿ ದೇವಸ್ಥಾನ ಸಿಕ್ತು. ಹೋಗ್ತಾ ಇದ್ವಿ. ಆಲ್ರೆಡಿ ಆಗ್ತಾನೆ ಸ್ಟಾರ್ಟ್ ಮಾಡ್ತಾಯಿದ್ರು. ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ರು, ಬಂದಿಲ್ಲ ಅಂಥೇಳಿ ಅಲ್ಲಿಯವರು. ಸೊ ಹೋದ್ವಿ. ಫೈನಲ್ ನಮ್ಮ ಮಾಮ ಗಾಡಿ ಬೀಳಿಸ್ಬಿಟ್ಟು ಅದನ್ನು ಕಾರ್ ಪಾರ್ಕ್ ಮಾಡೋಕ್ಕೆ ಅಂತ ನಿಲ್ಲಿಸಿ ಅಂತಂದರೆ ಅದು ಸರಿಯಾಗಿ ನಿಂತಿಲ್ಲ. ಸೊ ನೀವು ಬೀಳಿಸ್ಬಿಟ್ಟು ಎಲ್ಲರೂ ನಗ್ತಾ ಇದ್ವಿ. ಹೋಗ್ತಾ ಇದ್ದೀವಿ ಇವಾಗ ಒಳಗಡೆ. ಸೊ ದೇವಸ್ಥಾನ ತೋರಿಸ್ತೀನಿ ಬನ್ನಿ. ಸೊ ಇವರು ಅಲ್ಲಿನ ಪೂಜಾರಪ್ಪ. ದೇವಸ್ಥಾನ ತುಂಬ ಹಳೆಯದು. ಮೊದಲು ಇದು ಗುಡಿಸ್ಲಲ್ಲಿತ್ತು ಅಂತ ಹೇಳ್ತಾರೆ ನಮ್ಮ ಅಜ್ಜಿ ಅವರೆಲ್ಲ. ನಾವು ಸುಮಾರು 10 ವರ್ಷದಿಂದ ಬರ್ತೀವಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಯಾರಾದರೂ ಆ ಕಡೆ ಇದ್ದರೆ ವಡ್ರಕುಪ್ಪೆ, ಕಲ್ಲಂಕುಪ್ಪೆ ಅಂತ ಹೇಳ್ತಾರೆ, ಅಲ್ಲಿ ಶಿವನಹಳ್ಳಿ ಅಂತ ಹೇಳ್ಬಿಟ್ಟು ದೇವಸ್ಥಾನ ಇದು. ಸೊ ಯಾರಾದರೂ ಇದ್ದರೆ ಅಕ್ಕಪಕ್ಕದವ್ರು ಅಲ್ಲಿಗೆ ಗೊತ್ತಿರುತ್ತೆ, ಬೇರೆಯವ್ರಿಗೆ ಗೊತ್ತಿರಲ್ಲ. ಸೊ ಮತ್ತೆ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು ಮತ್ತು ಮಧ್ಯಾಹ್ನದ್ದು ಅಲ್ಲಿದು ಊಟ ಇತ್ತು. ಸೊ ನಾವು ಮನೆಯಿಂದ ಏನೂ ತಿಂದಿರಲಿಲ್ಲ, ಅದನ್ನೇ ಊಟ ತಿಂದ್ಕೊಂಡು ಮತ್ತೆ ನಾಟಕ ಶುರು ಮಾಡ್ತಾಯಿದ್ರು. ಸೊ ಫೈನಲಿ ಬಂದು ಕೂತಿದ್ದೀವಿ. ಗೊತ್ತಿಲ್ಲ, ಬೆಳಗಿನ ಜಾವದವರೆಗೂ ಜಾಗರಣೆ ಇದ್ದು ನಾಟಕ ಎಲ್ಲ ನೋಡ್ಕೊಂಡು ಮತ್ತೆ ನಾವು ರಿಟರ್ನ್ ಹೊರಡ್ತೀವಿ ಊರಿಗೆ. ಸೊ ನಮ್ಮಮ್ಮ ಶುರು ಮಾಡ್ತಾಯಿದ್ದಾರೆ. ಫೈನಲಿ ನಾಟಕ ಏನೋ ಪರವಾಗಿರಲಿಲ್ಲ, ಅಷ್ಟೊಂದೇನು ಚೆನ್ನಾಗಿರಲಿಲ್ಲ, ಇಂಟ್ರೆಸ್ಟಿಂಗ್ ಆಗಿ ಅನ್ನೋ ಥರ. ಬಟ್ ಆದರೂ ನೋಡಿಕೊಂಡು ನಿದ್ದೆ ಏನು ಮಾಡಿಲ್ಲ, ಬೆಳಗ್ಗೆವರೆಗೂ ನೋಡಿಕೊಂಡು ಇತ್ತು. ಮತ್ತು ನಾವು ರಾತ್ರಿಲಿ ಟೀ ಕಾಫಿ ಎಲ್ಲ ಕೊಡ್ತಾಯಿದ್ರು. ಮತ್ತು ಒಂದು ಟೈಮ್ ಹೆಸರುಬೇಳೆ ಕೊಟ್ಟಿದ್ದರು. ಸೊ ಅದೆಲ್ಲ ಮಾಡ್ಕೊಂಡು ತಿಂದ್ಕೊಂಡು ನೋಡಿಕೊಂಡು ಮತ್ತೆ ಬೆಳಗಿನ ಜಾವ ಆಗೋಷ್ಟೊತ್ತಿಗೆ ಮತ್ತೊಂದು ಪೂಜೆ ನಡೆಯುತ್ತೆ. ಆ ಪೂಜೆ ನಡೆದಾದ್ಮೇಲೆ ಅವ್ರ ಮೈಮೇಲೆ ದೇವರು ಬರುತ್ತೆ. ಸೊ ಈ ಥರ ದೀಪ ಎಲ್ಲ ಹಚ್ಚಿಬಿಟ್ಟು ಅಲ್ಲಿ ಮಾಡೋದು ವಾಡಿಕೆ. ಸೊ ಫೈನಲಿ ಪೂಜೆ ಮಾಡ್ತಾಯಿದ್ರೆ ದೇವರು ಬರುತ್ತೆ. ಸೊ ನೋಡ್ತಾ ಇರಿ ಕ್ಲಿಪ್ಪಿಂಗ್ಸ್, ಹಾಗೆ ಗೊತ್ತಾಗುತ್ತೆ ನಿಮಗೆ.
ಹೀಗಿತ್ತು. ಇದು ನನ್ನ ಮೊದಲನೇ ವ್ಲಾಗ್ ಕೂಡ ಆಗಿರುತ್ತೆ. ಸೊ ಯಾರೆಲ್ಲ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಎಲ್ಲರಿಗೂ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.